ತದ್ ಅಸಾಧ್ವಿವ ಅಂತ ಒಂದು ಪ್ರಯೋಗ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 2ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ಥರ ಹೇಳ್ತಾರೆ. ಭಗವಂತನನ್ನ ಸರ್ವಗುಣ ಪರಿಪೂರ್ಣ ಅಂತ ಹೇಳಿದ್ರಲ್ಲ, ತದ್ ಅಸಾಧ್ವಿವ, ಅದು ಸರಿಯಲ್ಲ ಅಂತ. ಅಲ್ಲಿ ಇವ ಅಂತಿದೆ, ತದ್ ಅಸಾಧು ಅಂತ ಇಷ್ಟೇ ಹೇಳ್ಬೋದಿತ್ತು ರಾಘವೇಂದ್ರ ಸ್ವಾಮಿಗಳು. ಅದು ಸರಿಯಲ್ಲ ಅಂತ. ಅದು ಸರಿಯಲ್ಲ ಅಂತ ಅಷ್ಟೇ ಅಲ್ಲ, ತದ್ ಅಸಾಧ್ವಿವ ಅಂದ್ರೆ, ತದ್ ಅಸಾಧ್ವಿವ ಅಂತ ಅನ್ನೋ ಪದಕ್ಕೆ ಅದು ಅಷ್ಟೇನು ಸರಿಯಲ್ಲ ಅಂತ ಹೀಗರ್ಥ. ತದ್ ಅಸಾಧು ಅಂತ ಹೇಳಿಬಿಟ್ರೆ ಅದು ಸರಿಯಲ್ಲ ಅಂತ ಇಷ್ಟೇ ಅರ್ಥ ಆಗ್ತದೆ. ನಾವು ನಮ್ಮ ವ್ಯವಹಾರದ ಭಾಷೆಯಲ್ಲೂ ಕೂಡ ಅದೇನು ನನಗೇನು ಅಷ್ಟು ಸರಿ ಅನಿಸಲಿಲ್ಲ ನಮ್ಮ ಮನಸ್ಸಿಗೆ ಅಂತ ಹೀಗೆ ಹೇಳ್ತಿರ್ತೀವಲ್ಲ, ಅದಕ್ಕೆ ಅಲ್ಲಿ ಇವ ಅಂತ ಪ್ರಯೋಗ ಮಾಡಿದ್ದಾರೆ. ಆ ಇವ ಅನ್ನೋ ಪ್ರಯೋಗದಿಂದ, ಇವ ಅಂತ ಅವ್ಯಯದಿಂದ ಅದು ನನಗೇನು ಬಹಳ ಅಷ್ಟು ಮನಸ್ಸಿಗೆ ಸಮಾಧಾನ ಕೊಡಲಿಲ್ಲ, ನೀವು ಹೇಳ್ತಿರೋದು ಅಷ್ಟೇನು ಸರಿಯಲ್ಲ ಅಂತ ಈ ಧಾಟಿಯನ್ನು ಅದು ತೋರಿಸ್ತದೆ. ಇವ ಅನ್ನೋ ಶಬ್ದಕ್ಕೆ ಅಲ್ಪ ಅಂತನೂ ಅರ್ಥ ಇದೆ ಅಂತ ಆಚಾರ್ಯ ಸರ್ವಮೂಲದಲ್ಲಿ ಒಂದೆರಡು ಕಡೆ ಹೇಳಿದ್ದಾರೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಸಾದೃಶ್ಯ ಅಂತ ಅರ್ಥ, ಅಲ್ಪ ಅಂತ ಅರ್ಥ, ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಅಲ್ಲಿ ತೋರಿಸಿದ್ದಾರೆ. ಆದ್ರಿಂದ ಇಲ್ಲಿ ತದ್ ಅಸಾಧ್ವಿವ ಅಂತ ಹೀಗಂದ್ರೆ ಅದು ಅಷ್ಟೇನು ಸರಿಯಲ್ಲ ಅಂತ ಹೀಗೆ ಅದರದ್ದು ತಾತ್ಪರ್ಯ ಆಗ್ತದೆ. ತದ್ ಅಸಾಧ್ವಿವ ಅಂದ್ರೆ ಸರಿ ಇಲ್ಲ ಅಂತಾನೆ ಅರ್ಥ. ಅದರ ಮತ್ತೊಂದು ಅಭಿಪ್ರಾಯ ಏನಂದ್ರೆ, ಕೆಲವು ಸರಿ ನಾವು ನಮ್ಮ ಎದುರು ಬಿದ್ದ ವ್ಯಕ್ತಿಗೆ ಇದೊಂದು ಅಸಾಧು, ಇದು ಸರಿಯಲ್ಲ ಅಂತ ಹೀಗೆ ಹೇಳಿಬಿಟ್ರೆ ಅದು ತುಂಬಾ ಒರಟುತನದ ಅಭಿಪ್ರಾಯ ಆಗ್ತದೆ. ಯಾಕೋ ನೀವು ಹೇಳಿದ ಅಷ್ಟು ನಂಗೆ ಸಮಾಧಾನ ಆಗಲಿಲ್ಲ, ಪೂರ್ಣ ಸಮಾಧಾನ ಆಗಲಿಲ್ಲ ಅಂತ ಹೀಗೆಲ್ಲ ಹೇಳ್ತೇವೆ. ಅಲ್ಲಿ ಇವ ಅಂತ ಅನ್ನೋದಕ್ಕೆ ಅಲ್ಪ ಅಂತ ಅರ್ಥ. ಅಲ್ಪ ಅಸಾಧು, ಪೂರ್ಣ ತಪ್ಪು ಅಂತ ನಾವು ಒರಟುತನದಿಂದ ತಳ್ಳಿ ಹಾಕ್ತಾನೂ ಇಲ್ಲ, ಪೂರ್ಣ ಸರಿ ಅಂತನೂ ಅಲ್ಲ. ಬಾಯಿಂದ ಹೇಳುವಾಗ ಪೂರ್ಣ ಸರಿಯೂ ಅಲ್ಲ, ಪೂರ್ಣ ತಪ್ಪು ಅಲ್ಲ ಅಂತ ಹೇಳ್ತಾ ಇದ್ದೇವೆ. ಆದರೆ ವಸ್ತುತಃ ಇವನ ಅಭಿಪ್ರಾಯ ನೀವು ಹೇಳಿದ್ದೆ ನನಗೇನು ಸಮಾಧಾನ ಕೊಟ್ಟಿಲ್ಲ ಅಂತಾನೆ. ಅದನ್ನ ಒರಟಾಗಿ ಹೇಳುವುದನ್ನ ಈ ತರ ಸ್ವಲ್ಪ ಮೃದುವಾಗಿ ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಇಂಗ್ಲಿಷ್ನಲ್ಲಿ ಐ ಪಾರ್ಷಿಯಲಿ ಅಗ್ರಿ ವಿತ್ ಯು ಅಂತ ಹೇಳ್ತಾರೆ. ಪಾರ್ಷಿಯಲಿ ಅಗ್ರಿ ವಿತ್ ಯು ಅಂತಂದ್ರೆ ಅದೊಂದು ಇಟ್ ಇಸ್ ಎ ಪೊಲೈಟ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಅವರ್ ಡಿಫರೆನ್ಸ್ ವಿತ್ ಅವರ್ ಕೌಂಟರ್ ಪಾರ್ಟ್ ಅಂತ ಅರ್ಥ. ನೀವು ಹೇಳ್ತಿರೋದು ಯಾವುದೂ ನಮ್ಗೆ ಒಪ್ಪಿಗೆನೇ ಇಲ್ಲ ಅಂತ ತುಂಬಾ ಒರಟಾಗಿ ಹೇಳೋದಕ್ಕಿಂತ ಸ್ವಲ್ಪ ಒಪ್ತೀನಿ, ಸ್ವಲ್ಪ ಒಪ್ಪೋದಿಲ್ಲ ಅಂತ ಹೀಗೆ ಹೇಳಿದಂಗೆ. ಒಂದ್ ವೇಳೆ ಇವನಿಗೆ ಒಪ್ಪದೇ ಇರುವ ಅಂಶ ಜಾಸ್ತಿ ಇದ್ರೂ ಕೂಡ ಐ ಪಾರ್ಷಿಯಲಿ ಅಗ್ರಿ ವಿತ್ ಯು ಅನ್ನೋದ್ರ ಮೂಲಕ ತನ್ನ ಅಭಿಪ್ರಾಯವನ್ನ ಹೀಗೆ ಹೇಳ್ತಾನೆ. ಇನ್ ಕೆಲವು ಕಡೆ ಇಂಗ್ಲಿಷ್ನಲ್ಲಿ ಐ ಬೆಗ್ ಟು ಡಿಫರ್ ಅಂತ ಹೇಳ್ತಿರ್ತಾರೆ. ನಾನು ಭಿನ್ನಾಭಿಪ್ರಾಯ ವ್ಯಕ್ತ ಮಾಡಬೇಕಾಗಿದೆ, ಭಿನ್ನಾಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ನಾನು ನಿಮ್ಮ ಸಮ್ಮತಿಯನ್ನು ಕೇಳ್ತಾ ಇದ್ದೇನೆ ಅಂತ. ಹೀಗೆಲ್ಲ ಬೇರೆ ಬೇರೆ ಪೊಲೈಟ್ ಆಗಿ ಹೇಳುವಂತಹ ವಾಕ್ಯ ಪ್ರಯೋಗಗಳು ಬೇರೆ ಬೇರೆ ಭಾಷೆಯಲ್ಲಿ ಕಾಣ್ತಿರ್ತವೆ. ಹಾಗೆ ಇದು ಕೂಡ ನಮ್ಮ ವ್ಯವಹಾರದಲ್ಲಿ ನಾವು ಹೇಳಿದಂತೆ ತದ್ ಅಸಾಧ್ವಿವ, ಯಾಕೋ ನಮ್ಗೆ ಅದಷ್ಟು ಸಮಾಧಾನ ಕೊಡ್ಲಿಲ್ರಿ ಅಂತ ಹೇಳಿದ ಹಾಗೆ.